ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಹಿಂಗಿದ್ದೀನಿ. ಆಯಿತಾ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ? ಸಾರಿ ಫಸ್ಟಿಗೆ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಕಾರಣ ವ್ಲಾಗ್ಗಳು ಡಿಲೇ ಆಗ್ತಾ ಇರೋದಕ್ಕೆ, ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋದಕ್ಕೆ. ನಂಗೆ ನಿಜಕ್ಕೂ ಟೈಮ್ ಇಲ್ಲ. ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡಬೇಕು. ಮನೆ, ಮಕ್ಕಳು, ನೆಂಟರಿಸ್ಟ್ರು, ಕೆಳಗಡೆ ಗೋಡೋನ್. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಸೋಮವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿಜಕ್ಕೂ ಹುಷಾರಿಲ್ಲ ಗೈಸ್. ನಾನು ಸುಳ್ಳು ಹೇಳಿದ್ರು ಹ್ಞೂ ಅಂತೀರಾ, ನಿಜ ಹೇಳಿದ್ರು ಹ್ಞೂ ಅಂತೀರಾ. ನನಗೆ ನಿಜಕ್ಕೂ ಹುಷಾರಿಲ್ಲ. ಕೇಳಿಸ್ತಾ ಇದೆಯಾ? ಹೂವು ಆಂಟಿ ಬರ್ತಾ ಇದ್ದಾರೆ. ಸೊ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಆಪು ಎದು ಎದು ಓಡ್ ಬಂದ್ಬಿಡ್ತು. ಎದು ಕೂತ್ಕೊ ಮಗನೆ. ಫ್ರೂಟ್ಸ್ ಕೂತ್ಕೊ. ಹೂ ಇಟ್ಬಿಡ್ತೀನಿ ಫ್ರಿಜ್ಗೆ. ಹ್ಞೂ ಆಯ್ತಪ್ಪ. ಅಪ್ಪ ಸುಸ್ತಾಗೋಯ್ತು ಗೈಸ್. ಹುಷಾರಿಲ್ಲ ನನಗೆ ಆ್ಯಕ್ಚುಲಿ. ನೆಗಡಿ, ಕೆಮ್ಮಲು, ಮೈಕೈ ನೋವು, ತಲೆನೋವು ಎಲ್ಲ ಒಟ್ಟೊಟ್ಟಿಗೆ. ಹಾಂ ಅಪ್ಪ ಮಾ ಬನ್ನಿ ಮೇಲೆ ಒಂದು ನಿಮಿಷ. ಪಾಪು ಅವನೇ. ಹ್ಞೂ ಅಲ್ಲೇ ಕೂರಿಸಿದ್ದೆ, ನೀವು ಕೂತಿರೋ ಕಡೆನೇ. ನೀವು ಇವಾಗ ಅವರು ನನ್ನ ದೇವಸ್ಥಾನದಿಂದ ಬಿಟ್ಬಿಟ್ಟು ತಿಂಡಿ ತಿನ್ಕೊಂಡು ಇವಾಗ ಹೋದ್ರು. ಓ ಬಂದ ಇರಪ್ಪ. ಓ ಇಳಿದ್ಬಿಟ್ಟ, ಕೆಳಗಡೆ ಜಂಪ್ ಮಾಡ್ದ. ಬಿದ್ರೆ ಹೊಡಿತಾ? ಹ್ಞೂ ಆಯ್ತಾಯ್ತು. ಹೊಡೆದು ಬಿಡ್ತಾ? ತಗೊಳ್ಳಿ. ಬಳೆ ಎಲ್ಲ ಅಲ್ಲಿ ಹಾಕಿದ್ದೀನಿ, ಬ್ಲೌಸ್ ಪೀಸು ಬಳೆ ಎಲ್ಲ. ಹ್ಞೂ ಸರಿ ಆಯ್ತು. ಅಯ್ಯೋ ಹೊಡಿತಂತೆ. ಹೊಡೆದು ಬಿಡ್ತಾ? ಎಲ್ಲಿಗೆ ಗಾಯ್ಸ್? ಹಿಂಗೆ ಆಗ್ತಾ ಇದೆ ಪಾಪ. ಅವ್ರಿಗೂ ಕುಂಕುಮ ಎಲ್ಲ ಕೊಟ್ಟು, ಅವ್ರು ನನಗೆ ಯಾವಾಗಲೂ ಹೂ ಕೊಡ್ತಾರಲ್ವ, ಅದಕ್ಕೆ ಬ್ಲೌಸ್ ಪೀಸು ಬಟ್ಲು ಎಲ್ಲ ಕೊಟ್ಟೆ. ಗೈಸ್ ನಾನು ನಿಜಕ್ಕೂ ಇದು ಸೋಮವಾರದ ವ್ಲಾಗ್. ಚಾಕಿ ಬಾ 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 ಚಾಕಿ. ನಿಂಗೆ ಚಾಕಿ ಹತ್ತು ಮೇಲೆ ಮೇಲೆ ಮೇಲೆ. ಹಾಂ ಪಾಪು ಇಲ್ಲಿ ಪಾಪು. ಬಿಚ್ಕೊಡ್ತೀನಿ, ಕೊಡು. ನೀನೇ ಬಿಚ್ಕೋತೀಯಾ? ಬಿಚ್ಕೊ. ನನಗೆ ನಿಜಕ್ಕೂ ಹುಷಾರಿಲ್ಲ ಗೈಸ್. ನಾನು ಎಲ್ಲಿ ನೋಡಿ ಕೈಯೆಲ್ಲ ಹೆಂಗೆ ಆಗ್ಬಿಟ್ಟಿದೆ, ಗಾಯಗಳು, ಇನ್ಫೆಕ್ಷನ್ ಥರ ಆಗಿದೆ. ಜೊತೆಗೆ ಫ್ರೀ ಇಲ್ಲ, ನಿದ್ರೆ ಇಲ್ಲ. ಇವತ್ತಿಂದ ನನ್ನ ಮಕ್ಳಿಗೆ ಇದು ಮಂಡೇ ವ್ಲಾಗ್. ಎಕ್ಸಾಮ್ ಟೆಸ್ಟ್. ನೆಟ್ಟಿಗೆ ಹಬ್ಬ ಮಾಡಿದೆ ನೆಮ್ಮದಿಯಿಂದ. ಪಪ್ಪಿ ಕೊಡು ಆಂಟಿಗೊಂದು. ಪಪ್ಪಿ ಕೊಡು, ತುಂಬ ಕೊಡು. ಹ್ಞೂ ತಿನ್ನು. ಹಬ್ಬ ಮಾಡೋಕ್ಕೆ ಒಂಥರ, ಯಾಕಂದರೆ ಈಗ ಜನ ಇದ್ದಾಗ, ಅಮ್ಮ ಇದ್ದಾಗ ಸರಿಗೆ ಓದ್ಕೊಳ್ಳಲ್ಲ, ಬರ್ಕೊಳ್ಳಲ್ಲ. ನಂಗೆ ಅದೊಂದು ಟೆನ್ಷನ್. ಆದರೂ ಕೂಡ ಹೋಗಲಿಲ್ಲ. ಎದ್ದು ಕೂತ್ಕೊಂಡು ಬರ್ಸಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನೂಡಲ್ಸ್ ಜೊತೆಗೆ ಶಾವ್ಗೆ ಬೇಗ ಆಗುತ್ತೆ ಅಂತ. ನೂಡಲ್ಸ್ ಮಾಡಿದ್ರೆ ಸತೀಶು ಕಯ್ಯ ಅಂತಾರೆ, ರೊಟ್ಟಿ ಚಪಾತಿ ಮಾಡಲಿಲ್ವಲ್ಲ ಅಂತಾರೆ. ಅದಕ್ಕೋಸ್ಕರ ಇದ್ರೆ ಟೈಮ್ ಪಾಸ್ ಆಗ್ಬಿಡುತ್ತೆ ನನಗೆ. ಪಾಪು ಮುದ್ದು, ಇದು ಮುದ್ದು ಎದು. ಸೊ ಹಾಗಾಗಿ ಬಿಚ್ಕೊಡ್ತೀನಿ ನೀರು. ಸ್ವಲ್ಪ ತಿನ್ನು, ಒಟ್ಟಿಗೆ ತಿನ್ಬೇಡ ಆಯಿತಾ? ಚೂರು ತಿನ್ನು. ಪಲ್ಲವಿ ನೋಡಿದ್ರೆ ಪತ್ತಿ ಮಾಡ್ತಾರೆ. ಸ್ವಲ್ಪ ತಿನ್ನು. ಹ್ಯಾಪಿ ಫೇಸ್ ಒಂದು. ಖುಷಿ ಆಗ್ಬಿಟ್ಟ ಚಾಕಿ ಕೊಟ್ಟಿದ ತಕ್ಷಣ. ಸೊ ಗಾಯ್ಸ್, ಶನಿವಾರ ಹುಣ್ಣಿಮೆ ಇದ್ದಿದ್ದ ಕಾರಣ, ರಾಖಿ ಹಬ್ಬ ಇದ್ದಿದ್ದ ಕಾರಣ ಶನಿವಾರ ಅಮ್ಮನ ತೆಗಿಲಿಲ್ಲ. ಭಾನುವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಎಲ್ಲ ವಿಸರ್ಜನೆ ಮಾಡಿ, ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಎಲ್ಲ ಮಾಡಿಸಿದ್ನಲ್ಲ, ಅದೆಲ್ಲ ಬಿಚ್ಕೊಂಡೋದ್ರು. ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಆಗಲಿಲ್ಲ. ಲಿಟ್ರಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅಮ್ಮ ಭಾನುವಾರ ಹೋದರು. ಯಾಕಂದರೆ ಇವರಿಬ್ಬರು ತುಂಬ ಹಠ ಮಾಡ್ತಾರೆ ಗೈಸ್. ಹೀರೋ ಅಜ್ಜಿ ಅಂತ. ಅಮ್ಮು ತೊಟ್ಲು ತಿರುಗಾಡ್ಸೋಕ್ಕೆ ಅಂತ ಬಂದಿದ್ದು ನನ್ನ ತಮ್ಮನ ಮಿಸ್ಸಸ್ಸು. ಅವಳು ಊರಿಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ತಿನ್ನು, ಒಂಚೂರು ತಿನ್ನು. ಒಂದೇ ಸಲ ನುಂಗಬಾರ್ದು. ಅಗ್ದು ತಿನ್ನು ನಿಧಾನಕ್ಕೆ, ಸ್ಲೋಲಿ ಅಗ್ದು ತಿನ್ನು. ಅಮ್ಮ ನೋಡಿದ್ರೆ ಹೊಡಿತಾರೆ. ಸ್ವಲ್ಪ ತಿನ್ನು. ಕವರ್ ಬಿಚ್ಚು. ಸೊ ಹಾಗಾಗಿ ಶನಿವಾರ ಭಾನುವಾರ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇನ್ನೂ ಅಕ್ಷಿ ಸ್ವಲ್ಪ ಗಂಟ್ಲೆಲ್ಲ ಹೋಗಿದೆ. ಟೆಂಪಲ್ಗೆಲ್ಲ ಹೋಗಿ ಬಂದೆ. ಸತೀಶ ತಿಂಡಿ ತಿಂದು ಹೊರಗಡೆ ಹೊರಟ್ರು. ಕೆಲಸ ಇದೆ, ಮಾರ್ಕೆಟ್ಗೆ ಹೋಗಿದ್ದಾರೆ.
ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಯೋನ್ ವ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ. ತಗೋ ಆಟಾಡು, ಕೆಳಗಡೆ ಸುರಿಬೇಡ, ಇಟ್ಕೊಂಡು ಕುತ್ಕೊಂಡು ಆಟ ಆಡು. ಸುರಿಬಾರ್ದು ಚಿನ್ನಿ. ಏನು ಬೇಕು? ಪಾಪು ಇಲ್ಲ, ಅಮ್ಮ ಹೊಡಿತಾರೆ ಫೋನ್ ಕೊಟ್ಟರೆ, ಅಮ್ಮ ಬೈತಾರೆ ಫೋನ್ ಕೊಟ್ಟರೆ. ಹಿಡ್ಕೊ ಆಟಾಡು. ಆಟಾಡು. ಮೊಬೈಲ್ ಬೇಡ. ಆಯ್ತು ಆಟಾಡು. ಆಯ್ತು ಆಟಾಡು. ಕ್ಲಿಪ್ಸು, ಪಿಂಕ್ ಕ್ಲಿಪ್ಸ್. ಕೌಂಟ್ ಮಾಡು ಮಗನೆ. 1 2 3 ಎಷ್ಟಿದೆ ಕೌಂಟ್ ಮಾಡು ಚಿನ್ನ. 1 ಕೌಂಟ್ ಮಾಡು. ಏನು ಯೋಚನೆ ಮಾಡ್ತಾ ಇದೀಯಾ? ಯಾರಿದೆಲ್ಲ ಮುರಿದಾಕಿರೋದು? ಯಾರಿದೆಲ್ಲ ಮುರಿದಾಕಿರೋದು? ಯಾರು ಮುರಿದಾಕಿದ್ದು? ಏಯ್ ಯದು ಬೊಬ್ಬುನಾ? ಆಯ್ತು ಬೊಬ್ಬುನೇ. ಹೊಡ್ಲಾ? ಆಯ್ತು. ಹಂಗೆ ಹೊಡೆದ್ಲಾ? ಆಯ್ತು ಕೌಂಟ್ ಮಾಡಪ್ಪ. ಹೊಡಿಯೋಣ, ಅವಳು ಬಂದ್ಮೇಲೆ ಪತ್ತಿ ಮಾಡೋಣ ಕೋಲ್ ತಗೊಂಡು ಬೊಬ್ಬುಗೆ. ಆಯ್ತಾ? ಪಟಾರ್ ಅಂತ ಹೊಡಿಯೋಣ ಅವಳಿಗೆ. ಆಯ್ತಾ? ಹೆಂಗ್ ಹೊಡಿಯೋಣ? ಪಾಪು ಆಂಟಿ ಏನ್ ಮಾಡಿದೆ? ಆಂಟಿ ಎಲ್ಲಿ ತಿನ್ನು? ನಾ ತಿನ್ನಿಸ್ಲಾ? ಅದು ಕ್ಯಾರೆಟ್. ಮಾಡು. ನಾ ತಿನ್ನಿಸ್ತೀನಿ ಬಾ. ಫೋನ್ ಕೊಡು. ಇಲ್ಲ ಕೊಡಿಲ್ಲ. ಗಾಯ್ಸ್, ನಾನು ನಿಮಗೆ ಶನಿವಾರ ಬೆಳಗ್ಗೆ ಹುಣ್ಣಿಮೆ ದಿನ ಏನೇನಾಯಿತು ಅಂತ ಹ್ಯಾಡ್ ಆನ್ ಮಾಡ್ತೀನಿ. ಇವನು ನೋಡಿ, ಇವನು ಕೂತ್ಕೊಂಡು ಓದು ಬಾ ಅಂದರೆ ಎಲ್ಲ ಮಲ್ಕೊಂಡಿದ್ದಾರೆ. ಮನೆ ತುಂಬ ನೆಂಟರು, ಅಮ್ಮ, ನನ್ನ ತಮ್ಮನ ಮಿಸ್ಸಸ್ಸು. ದೀಪ ರಾತ್ರಿ ಇಡೀ ಉರಿಸ್ಬೇಕಲ್ವ, ಕೆಡಿಸ್ಬಾರ್ದು. ಸೊ 4 ಗಂಟೆಗೆ ಎಬ್ಬರಿಸಿದ್ದೀನಿ. ಅವನಿಗೆ ಇನ್ನೂ ಓದೋ ಮೂಡಿಲ್ಲ, ನಿಂತಿದ್ದಾನೆ ಯೋಚನೆ ಮಾಡ್ತಾ. ಯಾಕಂದರೆ ಸತೀಶ್ ಅತ್ತಿಗೆ ಅವರೆಲ್ಲ ಹಿಂದಿನ ದಿನ ರಾತ್ರಿ ಬಂದಿದ್ರು. ಅಲ್ಲಿ ಬಿಸಾಕಿದ್ಯಲ್ಲೋ. ಸರಿ ಆಯ್ತು, ಬೈ ಬೈ ಬೈ. ಅದೆಷ್ಟು ಬೈಕತ್ತಾ ಇದ್ದಾರ ನಿಮ್ಮ ಅಳಿಯನ. ಈ ಕೆಳಗಡೆ ನನಗೋಗಿ ಯಾಕೆ ಇಷ್ಟು ಬೈಕ್ ಕಳಿಸ್ತಾ ಇದೆಯಾ? ಅಜಯ್ ಬೆಳಗ್ಗೆ ಸೋನೆ ಮಳೆ ತಿಂಡಿ ತಿನ್ಕೊಂಡು ಹೋಗಿ ಅಂತ ಇಡ್ಲಿ ಹಾಕ್ತಾ ಇದ್ವಿ. ಬಟ್ ಅವರು ಅರ್ಜೆಂಟ್ ಮಾಡಿಕೊಂಡು ನಿಲ್ಲೇ ಇಲ್ಲ ಹೋಗಬೇಕು ಅಂತ ಹೇಳಿ ಹೊರಟರು. ಈಗ ಮಕ್ಕಳೆಲ್ಲ ಎದ್ದಿದ್ರು, ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಮೂಡು ಫ್ರೆಶ್ ಆಗಲಿ ಅಂತ ಹಾಲ್ಗಿಲ್ ಕುಡಿಸಿ ಇರಿಸ್ಕೊಂಡಿದ್ದೀವಿ. ಜೊತೆಗೆ ಸತೀಶ್ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರನ್ನೂ ಕೂಡ ನೋಡಬೇಕಾಗಿತ್ತು. ನಾವು ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಹುಣ್ಣಿಮೆ ಅಲ್ವಾ, ಬೇಗ ಮೀನ್ಸ್ ಅಂದರೆ ಇವತ್ತು ರಕ್ಷಾಬಂಧನ ಕೂಡ. ನನ್ನೆಲ್ಲ ಪ್ರೀತಿ ಅಣ್ಣ ತಮ್ಮಂದರು ಯಾರು ನನ್ನ ವೀಡಿಯೋಸ್ ನೋಡ್ತಿರೋ ನಿಮಗೆ ರಕ್ಷಾಬಂಧನ ಶುಭಾಶಯಗಳು. ಇದು ಶ್ರಾವಣ ಶನಿವಾರ, ಜೊತೆಗೆ ಹುಣ್ಣಿಮೆ, ದೇವಸ್ಥಾನಕ್ಕೆ ಹೋಗಲೇಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಲಾಸ್ಟ್ ವಾರ ಕೂಡ ಹೋಗಿರಲಿಲ್ಲ, ಮನೆಗೆ ಪೇಂಟಿಂಗ್ ಮಾಡ್ತಾಯಿದ್ವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಬಂದು ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ತುಳಸಿ ಹಾರ ತೊಗೊಂಬಂದಿದ್ದೆ ದೇವಸ್ಥಾನಕ್ಕೆ. ಶ್ರೀನಿವಾಸನಿಗೆಲ್ಲ ಕೊಟ್ಟು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಮನೇಲಿ ಎಲ್ಲ ಇದ್ದರು. ಸೊ ಇಡ್ಲಿ, ಚಟ್ನಿ, ಸಾಂಬಾರು ಪ್ರತಿಯೊಂದು ಕೆಳಗಡೆ ಗೋಡೌನಲ್ಲಿ ಎಲ್ಲ ಫುಲ್ ಕೆಲಸ ಇತ್ತು, ಎಲ್ಲ ಅಲ್ಲೇ ಪ್ರಿಪೇರ್ ಮಾಡ್ತಾಯಿದ್ರು. ನಾನು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು. ಎಲ್ಲರೂ ಸ್ನಾನ ಮಾಡಿ, ಅಮ್ಮ, ನನ್ನ ತಮ್ಮನ ಮಿಸಸ್ ಅಮ್ಮು ಪ್ರತಿಯೊಬ್ಬರು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿದರು. ಸುಮಾರು ಜನ ಮೋಸ್ಟ್ ಪ್ರಾಬಬ್ಲಿ ಈ ಸಲ ಎಲ್ಲ ಸಂಡೇನೇ ವಿಸರ್ಜನೆ ಮಾಡಿರ್ತಾರೆ, ಕಳಶ ಕದಲಿಸಿರ್ತಾರೆ. ಯಾರೂ ಕೂಡ ಶನಿವಾರ ಮಾಡಿರಲ್ಲ ಅನ್ಕೋತೀನಿ. ಬಾರೋ ಇಲ್ಲಿ ಮದು, ಅವನೇನೋ ರ್ಯಾಪರ್ ಹೊಡಿತಾವನು. ಏನೋ ಇದು ಗ್ರೇವಿ ಗಿವಿ ಏನಿಲ್ವಾ? ಅನ್ನ ಸಾಂಬಾರು ಅಷ್ಟೇನಾ? ಇನ್ನೇ ಅನ್ನ ಸಾಂಬಾರು ಅಷ್ಟೇನಾ? ಏನು ಪಲ್ಯ? ಹಾಂ,
ಯಾವ ವಾರ ಕಳಶ ವಿಸರ್ಜನೆ ಮಾಡಿದ್ರಿ ಕಮೆಂಟ್ ಮಾಡಿ. ಗೋಡೌನ್ಗೆ ಬಂದೆ, ಗೋಡೌನಲ್ಲಿ ಫುಲ್ಲು ಕೆಲಸ ಆಯಿತು, ತುಂಬ ಹುಡುಗರಿದ್ದರು, ಖರ್ಜೂರ ಹೋಳಿಗೆ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ಕೇಳ್ತಾ ಇದ್ದೆ ಮನೆಗೆ ಎಕ್ಸ್ಟ್ರಾ ಇದ್ದರೆ ಕೊಡಿ ಅಂತ. ಬಿಕಾಸ್ ನಾನಂತೂ ತಿನ್ನಲ್ಲ, ಅಮ್ಮ ತಮ್ಮನ ಹೆಂಡತಿ ಎಲ್ಲ ಇದ್ರಲ್ಲ ಅವರೆಲ್ಲ ತಿಂತಾರೆ ಅಂತ ಹೇಳಿ ನನಗೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ಸತೀಶ್ ಅಕ್ಕನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಅಲ್ಲೆಲ್ಲ ನನಗಷ್ಟು ವೀಡಿಯೋ ಮಾಡ್ಕೋಬೇಕು ಇದನ್ನೆಲ್ಲ ಅಂತ ಅನ್ನಿಸ್ಲಿಲ್ಲ. ನಾನು ಮಾಡ್ಕೊಳ್ಳೇಬಾರ್ದು ಅಂತಲೇ ಅವ್ರನ್ನೆಲ್ಲ ಮಾಡೋದು ಬೇಡ ಅಂತಲೇ ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ಮುಸ್ಸಂಜೆ ಸ್ವಲ್ಪ ಫ್ರೆಶ್ ಹೂವು ಎಲ್ಲ ಹಾಕಿ ದೇವರಿಗೆ ಮಹಾಮಂಗಳಾರತಿ ಮಾಡಿ ಅಕ್ಷತೆ ಎಲ್ಲ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮೈಸೂರು MP ಶಂಕರ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ದ ಫೇಮಸ್ ಗಂಧದ ಗುಡಿ ಇಂಥ ಪಿಕ್ಚರೆಲ್ಲ ಪ್ರೊಡ್ಯೂಸ್ ಮಾಡಿರೋ ಅಂಥ ದ ಫೇಮಸ್ ಡೈರೆಕ್ಟರ್ ಪ್ರೊಡ್ಯೂಸರ್ ರಾಜ್ಕುಮಾರ್ ಫ್ಯಾಮಿಲಿ ಸುಮಾರು ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅವರ ಸೊಸೆ, ಅವ್ರ ಮಗನ ಹೆಂಡತಿ ಕೂಡ ಮನೆಗೆ ಬರೋದ್ರಲ್ಲಿದ್ದರು. ಫೋನ್ ಮಾಡಿದರು, ಬರ್ತಾಯಿದ್ದೀನಿ ಕಣಮ್ಮ ಶ್ವೇತಾ, ಇದೆಯಾ ಮನೇಲಿ ಅಂತ. ನಾನು ಕೂಡ ರಾಖಿ ಹಬ್ಬ ಅಲ್ವಾ, ವಿಕ್ಕಿ ಬಬ್ಬುಗೆಲ್ಲ ರಾಖಿ ಕಟ್ಟೋಕ್ಕೆ ಅಂತ ಅಮ್ಮ ಹೂವು, ಹಣ್ಣು, ಅಕ್ಷತೆ, ಸ್ವೀಟ್ಸು ಮತ್ತು ಚಾಕ್ಲೇಟ್ಸ್ ಎಲ್ಲ ತಂದು ರೆಡಿ ಮಾಡಿ ಹನು ಮಾಡಿ ಇಟ್ಕೊಂಡಿದ್ರು. ಅಷ್ಟರಲ್ಲಿ ಮೇಡಮ್ ಕೂಡ ಕಾಲ್ ಮಾಡಿದ್ರು. ಸೊ ಬನ್ನಿ ಮೇಡಮ್, ನನಗೆ ನಿಜಕ್ಕೂ ಆಗ್ತಾಯಿಲ್ಲ, ಬನ್ನಿ ಮೇಡಮ್ ಮನೇಲೇ ಇದ್ದೀನಿ ಅಂತಲೂ ಕೂಡ ಹೇಳಿದೆ. ಸೊ ನೋಡಿ ಇವರೇ MP ಶಂಕರ್ ಸೊಸೆ ಮತ್ತು ಅವ್ರ ಮಗಳು. ಪ್ರತಿ ಸಲ ಅವ್ರ ಸೊಸೆ ಕೂಡ ಬರ್ತಾಯಿದ್ರು, ಮೇಡಮ್ ಅವ್ರ ಸೊಸೆ ಕೂಡ. ಬಟ್ ಈ ಸಲ ಅವ್ರು ಕನ್ಸೀವ್ ಆಗಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಮೇಡಮ್ಗೂ ಕೂಡ. ನನ್ನ ಕೈಲಾದ ಮಟ್ಟಿಗೆ, ಅವರಷ್ಟು ರಿಚ್ ಇಲ್ಲ, ಬಟ್ ನನ್ನ ಪ್ರೀತಿ ಪಾತ್ರ, ನನ್ನ ಕೈಲಿ ಆದಂಥ ಸಿಂಪಲ್ ಸ್ಯಾರಿ, ಅವರಂಥ ಸ್ಯಾರಿ ಎಲ್ಲ ಉಟ್ಕೋತಾರೆ ಏನೋ ಗೊತ್ತಿಲ್ಲ, ತುಂಬ ಕಾಸ್ಟ್ಲಿ ಸ್ಯಾರಿ ವೇರ್ ಮಾಡ್ತಾರೆ. ಯಾಕಮ್ಮ ಶ್ವೇತಾ ಇದೆಲ್ಲ ನಿಮ್ಮ ಪ್ರೀತಿಯಿಂದ ಇದು ಮಾಡ್ತೀಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾಯಿದ್ರು. ನನ್ನ ಖುಷಿಗೋಸ್ಕರ ಅಷ್ಟೇ ನಾನು ಕೊಡ್ತಾ ಇರೋದು, ಅವ್ರೇನು ಕೇಳಿಲ್ಲ. ಬಟ್ ಮುಸ್ಸಂಜೆಲಿ ಮುತ್ತೈದೆ ಮಹಾಲಕ್ಷ್ಮಿ ಥರ ಬಂದ್ರಲ್ಲ, ನನಗಷ್ಟೇ ಇವರು ತುಂಬ, ನಿಮಗೆಲ್ಲ ಗೊತ್ತು ಗೋಲ್ಡನ್ ಟೆಂಪಲ್ ಅಮ್ಮನ ತುಂಬ ನಂಬಿದ್ದಾರೆ. ಅವ್ರ ಆಶೀರ್ವಾದ ನನಗೆ ಬೇಕು, ಯಾಕಂದರೆ ಅವರು ದೇವರು ದಿಂಡ್ರು ಅಂತ ತಮಿಳ್ನಾಡಲ್ಲಿದೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಗೋಲ್ಡನ್ ಟೆಂಪಲ್ಲು. ಸೊ ಅಮ್ಮಂದು ಪ್ರತಿ ಹುಣ್ಣಿಮೆಲಿ ಹೋಗ್ತಿರ್ತಾರೆ. ನನಗೆ ಖುಷಿ ನಿಜಕ್ಕೂ ಅವ್ರನ್ನ ನೋಡಿ, ಅವರಂದರೆ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ. ಸೊ ಫ್ರೈಡೇ ಬರೋಕ್ಕಾಗಲಿಲ್ಲ ಅಂತ ಸಾಟರ್ಡೆ ಬಂದಿದ್ದರು ಅಂತ ತುಂಬ ಖುಷಿ ಆಯಿತು. ಕಾಫಿ ಎಲ್ಲ ಕೊಟ್ಟು ಈಗ ಹೊರಟರು. ಸೊ ಹೋದ ವರ್ಷ ಅವ್ರ ಮಗಳು ಕೂಡ ಬಂದಿದ್ದರು. ಈಗ ನಾನು ವಿಕ್ಕಿ ಬಬ್ಬುಗೆಲ್ಲ ಚಾಕ್ಲೇಟ್ ಎಲ್ಲ ತರಿಸಿಟ್ಬಿಟ್ಟು ಚಾರು ಕೈಲಿ ವಿಕ್ಕಿಗೆ ರಾಖಿ ಕಟ್ಸೋಣ ಅಂತ. ಇವನಂತೂ ಗೈಸ್ ನಂಬರ್ 1 ಕಿತಾಪತಿ ನನ್ನ ಮಗನ. ಹೆಂಗೆ ಆಡ್ತಾನೆ ಅಂದರೆ ಯಪ್ಪ, ನಿಮಗೆ ವಿಡಿಯೋ ನೋಡಿ ಅವನು ಹೆಂಗೆ ಆಡ್ತಾನೆ ಆ್ಯಸ್ ಇಟ್ ಈಸ್ ಆ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. 5 ನಿಮಿಷ ಸುಮ್ಮನೆ ಕೂರಲ್ಲ, ಒಳ್ಳೆ ತರಲೆ ತುಂಟಾಟ. ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಕೂಡ ಶನಿವಾರ ಬರ್ತಾಯಿದೆ, 23ಗೆ ಅನ್ಕೋತೀನಿ, ಐ ಥಿಂಕ್. ಇಲ್ಲ ಸಾರಿ 16ಗೆ. ಅವನು ಸೆಪ್ಟೆಂಬರ್ 1 ಕೃಷ್ಣ ಜನ್ಮಾಷ್ಟಮಿ ದಿನವೇ ಹುಟ್ಟಿದ್ದು. ಬಟ್ ಲೆಕ್ಕ ಹಾಕ್ಕೊಂಡ್ರೆ ಡೇಟ್ ಹಿಂದೆ ಮುಂದೆ ಆಗುತ್ತೆ. ಬಟ್ ಕೃಷ್ಣ ಜನ್ಮಾಷ್ಟಮಿ ಇರೋದು ಇದೇ ಆಗಸ್ಟ್ 16ನೇ ತಾರೀಕು. ಈ ವ್ಲಾಗ್ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಈ ವ್ಲಾಗ್ ಏನಾರು ಅಷ್ಟರಲ್ಲಿ ಬಂದರೆ ವಿಶ್ ಮಾಡಿ ಅವನಿಗೆ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ತುಂಟಾಟ ಇನ್ನೂ ಹೋಗಿಲ್ಲ ಗೈಸ್, 14-15 ವರ್ಷ ಆಗ್ತಾ ಬಂತು, ಇನ್ನೂ ಆ ತುಂಟಾಟ ಹೋಗಿಲ್ಲ, ಆ ಚೈಲ್ಡ್ನೆಸ್ ಹೋಗಿಲ್ಲ. ಇಬ್ಬರು ಮಾತ್ರ ಹಾಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೌತಿ ಮಕ್ಕಳ ಥರ ಆಡ್ತಾರೆ. ಒಂದೇ ತಾಯಿ ಹೊಟ್ಟೆಲಿ ಹುಡ್ತೋರ ಥರ ಆಡೋದೇ ಇಲ್ಲ. ಗುದ್ದೋದು, ಹೊಡಿಯೋದು, ಗಿಂಡೋದು, ಕಚ್ಚೋದು, ಆಮೇಲೆ ಉಗಿಯೋದು, ಬರೀ ಇಂಥದ್ದೆಯ. ನಮ್ಮ ರಚಿತಾ ಮ್ಯಾಮ್ ಹೇಳ್ತಾರಲ್ಲ ಬರೀ ಇಂಥದ್ದೆಯ ಅಂತ, ಹಾಗೆ ಬರೀ ಇಂಥದ್ದೆಯ. ಅವಳೇನು ಸಾಮಾನ್ಯ ಅಲ್ಲ ಗೈಸ್, ಅವಳು ಇರುವಾರ ಕಿತ್ತೋದವಳು. ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾನು ಹೇಳ್ತಿರ್ತೀನಿ, ಅದು ಬೈ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ, ಜೀನ್ಸಲ್ಲೇ ಬಂದ್ಬಿಟ್ಟಿದೆ, ರಕ್ತಗತವಾಗಿ ಬಂದ್ಬಿಟ್ಟಿದೆ ಅಂತ. ಇವ್ರ ಫ್ಯಾಮಿಲಿ ಎಲ್ಲನೂ ಹಾಗೆ ಗೈಸ್. ನಂದಂತೂ ಏನೂ ಬಂದಿಲ್ಲ. ಇವಾಗ ನೋಡಿ ಅಮ್ಮ ವಿಡಿಯೋ ಮಾಡ್ಕೊ, ನಾನು ಅರ್ಚನೆ ಮಾಡ್ತೀನಿ ಅಂದ್ಬಿಟ್ಟು ನಾನು ಬರೆಸ್ತಾ ಇದ್ದೆ ಅವಳಿಗೆ ಕನ್ನಡ. ಆ್ಯಕ್ಚುಲಿ ನನಗೆ ಒಂದೇ ಟೆನ್ಷನ್, ಫಸ್ಟ್ ಇದ್ದಿದೆ ಕನ್ನಡ ಅಂದರೆ ಅಳ್ತಾಳೆ ಗಾಯ್ಸ್, ಅಳ್ತಾಳೆ. ಈಗ ಅಕ್ಷತೆದು ಅರ್ಚನೆ ಮಾಡ್ತೀನಿ ಅಮ್ಮ, ಆಮೇಲೆ ಪುಷ್ಪ ಅರ್ಚನೆ ಮಾಡ್ತೀನಿ ಅಮ್ಮ ಅಂತ ಬಾಟ್ಲಲ್ಲಿರೋ ಹೂವು, ಅಕ್ಷತೆ, ಇನ್ನೂ ಈ ತುಂಟಾಟ ನಿಂತಿಲ್ಲ, ಕೂತ್ಕೊಂಡು ಬರೀ ಅಂತ. ನಮ್ಮಮ್ಮ ನನ್ನ ತಮ್ಮನ ಹೆಂಡತಿ ಹೋಗಿ ರೂಮಲ್ಲಿ ಲಾಕ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಪಾಪು ಕರ್ಕೊಂಡು. ನಾವಿಬ್ಬರು ಇದ್ದರೆ ಅವರಿಬ್ಬರು ಬರೆಯೋದು ಇಲ್ಲ, ಓದೋದು ಇಲ್ಲ ಅಂತ. ಇವನು ಅವತಾರಗಳು ನನಗೆ ಒಂದೊಂದಲ್ಲ ಗೈಸ್.
ನಾನು ಹೇಳಿದ್ರೆ ನೀವು ನಂಬಲ್ಲ, ಅವನು ಅಷ್ಟು ಕಿತಾಪತಿ. ನಾನು ಇವಳಿಗೆ ಬರೆಸ್ತಾ ಇದ್ದೀನಿ, ಬಂದು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಹೋದ ಒಂದು ಸತಿ ಎಲ್ಲ ಮೈಗೆಲ್ಲ ವಿಭೂತಿ ಹಚ್ಕೊಂಬಂದ. ಅಮ್ಮ ನೋಡು, ಇವಾಗ ನನಗೆ ದೇವರ ಆಶೀರ್ವಾದ ಸಿಕ್ಕಿದೆ, ನನ್ನ ದೇವಿ ಅನುಗ್ರಹ ಆಗಿದೆ ನನಗೆ ಅಮ್ಮ. ಇವಾಗ ನೋಡು ಪುಷ್ಪಾರ್ಚನೆ ಮಾಡ್ತೀನಿ, ನಂಗೆ ದೇವ್ರು ಬರ್ತಾಯಿದೆ ಅಮ್ಮ ಅಂದ್ಕೊಂಡು ಎಷ್ಟು ಹೊಟ್ಟೆ ಉರಿಸ್ತಾನೆ ಅಂದರೆ ಯಪ್ಪಾಗ ರಾಮ. ಇದಿಷ್ಟು ಶನಿವಾರ ನಡೀತು. ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಭಾನುವಾರ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ತೆಗೆದಿಡ್ತಾ ಇದ್ದೀನಿ. ಪ್ರತಿಯೊಂದು ಎಲ್ಲ ಸೆಕ್ರಿಗೇಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಮಲ್ಕೊಂಡಿದ್ರು. ಸ್ನಾನ ಮಾಡಿ ಮಹಾಮಂಗಳಾರತಿ ಮಾಡಿ ತುಪ್ಪದ ದೀಪ ಬೆಳಗಿ ರಾಹುಕಾಲ ಗುಳಿಕಾಲ ಇದೆಲ್ಲ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಜೊತೆಗೆ ಬರೆಸ್ಕೊಂಡು ಕೂತ್ಕೊಂಡು ಬರೆಸ್ಕೊತಾ ಇದ್ದೀನಿ. ಜೊತೆಗೆ ಎಲ್ಲ ಈಗ ಕೆಲಸ ಮುಗಿಸ್ಕೊಂಡು ಹುಡುಗರು ಊರಿಗೆ ಹೋಗ್ತಾರೆ ಸಂಜೆ. ಅವ್ರ ಕೈಲಿ ಈ ಹೂವು ಪೂಜೆಗೆ ಇಟ್ಟಿದಂಥದ್ದು ಬಾಗಿನ ಅದೆಲ್ಲ ಕೊಟ್ಟರೆ ಒಂದು ಚೀಲಕ್ಕೆ ಹಾಕಿ ಅವರು ಆನ್ ದ ವೇ ಹೋಗೋವಾಗ ನೀರಿಗೆ ಬಿಟ್ಟೋಗ್ತಾರೆ. ನನಗದು ಬೇಕಾಗಿತ್ತು ಆ್ಯಕ್ಚುಲಿ. ಸೊ ಸ್ವಲ್ಪ ಈ ಥರದ್ದೆಲ್ಲ ಕಸ ಈ ಥರದ್ದೆಲ್ಲನೂ ಕೂಡ ಪೊರ್ಕೆಯಲ್ಲಿ ಕೊಡ್ಕೊತಾ ಇದ್ದೀನಿ. ಅಕ್ಷತೆ ಅಂತೂ ಮನೆ ತುಂಬ ಚೆಲ್ಲಿದ್ರು, ಅದನ್ನೆಲ್ಲ ನಾನು ಒಂದು ಬಟ್ಟೆ ತೊಗೊಂಡು ಎಲ್ಲ ಎತ್ಕೊಂಡು ಒಂದು ಚೀಲಕ್ಕೆ ಹಾಕಿಟ್ಟಿದ್ದೆ. ಇನ್ನು ದೇವ್ರ ಸಾಮಾನು ತೊಳೆಯೋವಂಥವೆಲ್ಲ ಸಣ್ಣ ಪುಟ್ಟವೆಲ್ಲ ಅದು ತೊಳೆದು ಅಲ್ಲೇ ಸ್ವಲ್ಪ ಬಿಸಿಲು ಬೀಳುತ್ತೆ ಡೈನಿಂಗ್ ಟೇಬಲ್ ಮೇಲೆ. ನೋಡಿ ಬೆಳ್ಳಿ ಸಾಮಾನೆಲ್ಲ ತೊಳೆದು ಎಲ್ಲ ಎತ್ತಿಟ್ಟಿದ್ದೀನಿ. ಕಳಶಕ್ಕೆ ಯೂಸ್ ಮಾಡಿದಂಥ ಕಾಯಿನ ಏನಾದರೂ ಸ್ವೀಟ್ ಮಾಡೋಣ ಅಂತ. ಸೊ ಬಿಸಿಬೇಳೆ ಬಾತ್ ಖಾರ ಬೂಂದಿ ಮಾಡಿದರು. ಎಲ್ರದ್ದು ಸ್ನಾನ ಆಯಿತು, ಎಲ್ರದ್ದು ತಿಂಡಿ ಆಯಿತು. ಲಾಸ್ಟಿಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಿಂದ ಕೆಲಸ ಇದ್ದಿದ್ದೆ. ನಂಗೆ ಮತ್ತೆ ಹುಷಾರಿಲ್ಲ, ಮೀನ್ಸ್ ಮೈಕೈ ನೋವು, ತಲೆನೋವು, ಜ್ವರ ಬಂದಂಗೆ ಆಗುತ್ತೆ. ಎಲ್ಲ ಕೆಲಸ ಒಬ್ಬಳೇ ಮಾಡುವಾಗ ಇದೆಲ್ಲ ಆಗುತ್ತೆ ಕಾಮನ್. ಇದ್ರ ಜೊತೆಗೆ ಕೈ ಫುಲ್ಲು ಡೀಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಕಟ್ ಮಾಡಿಕೊಂಡೆ ಅಂತಂದರೆ ಇದು ದೀಪ ತೊಳಿತಾ ಇದೆ, ದೊಡ್ಡದು ದೀಪಾಲೆ ಕಂಬ, ಹಾಗಾಗಿ ಫುಲ್ಲು ಕಟ್ ಮಾಡ್ಕೊಂಡ್ಬಿಟ್ಟೆ. ಎತ್ಕೋ, ಇವು ಹೆಂಗೆ ಇಡ್ತೀಯ? ಜಾಸ್ತಿ ಗಮಕ್ ಕೂಡ ಇನ್ನಲ್ಲಿ ಇಡು ಸಪ್ರೇಟಾಗಿ. ಅಲ್ಲೂ ಅವೆ ನೋಡೆ, ಅಲ್ಲೂ ಅವೆ ನೋಡ್ರಿ, ನಿಂಗೆ ಬೇಕಾದರೆ ಸೆಲೆಕ್ಟ್ ಮಾಡಿ. ಕುಡಿಸ್ತಾರೆ ಅದೆಲ್ಲ ಕುಡಿದು ಮಾತ್ರ ಇಟ್ಕೊಂಡ ಸಾರು ಮಾಡಿಸ್ತೀನಿ, ಇದೇ ಮಾಡಿಸ್ತೀನಿ. ತಿನ್ನೋ ತಗೊಳ್ಳುತ್ತೆ ಯಾವ ಸಾರು ಇದೇನಾ ಹುಡ್ಕೊ. ಅಲ್ಲ ಈಗ ಆಯ್ತು, ತಗೊಂಡ್ರ ಕುಂಕುಮ ತಗೋಬಾ. ತಗೊಂಡ ಅಮ್ಮ ತಗೊಯ್ತಾರೆ. ನಾನು ಕುಂಕುಮ ತಗೋ. ಆಯ್ತು ತಗೊಂಡ. ತುಳಸಿ ತಗೊಂಡೇನೆ ದೇವಸ್ಥಾನದ್ದು ಅಲ್ಲಿ ಇಟ್ಟಿದ್ನಲ್ಲ, ಇಟ್ಟಿವ್ನಿ. ಅಲ್ಲ ಇನ್ಯಾವ್ದೈತೆ ಕೊಡು. ಇಲ್ಲೆರಡು ಐತೆ ನೋಡಿ, ಇಟ್ಬಿಟ್ಟು ಬಂದಿದ್ದೆ ಅಮ್ಮ. ಅದು ಕಿತ್ತೋಯ್ತಿದೆ ಕಣಮ್ಮ. ಬರ್ತೀರಾ ಪಾಪುನ ಮನೆಗಿರ್ಲಿ ಬಿಡಮ್ಮ. ಇಲ್ಲೇ ಓಡಿ ಓಡಿ ಬರ್ತಾನೆ. ಏಯ್ ಬಾಯ್ ಬಾಯ್ ಇರಪ್ಪ. ಆ ಬ್ಯಾಗ್ ಕೊಡ ಅಮ್ಮ, ಅವ್ನು ಹಾಕ್ತಾನೆ. ಆ ಬ್ಯಾಗ ಅಲ್ಲಿ ಇವಾಗ ಇಷ್ಟೆಲ್ಲ ಮೂಸಂಬೆ ಬ್ಯಾಗ ಅದನ್ನ ಇಳಿ, ಇದ್ರೊಳಗೆ ಹಾಕ್ಬಿಡ. ಅಲ್ಲಿ ಕೆಳಕ್ಕೆ ಇಟ್ಬಿಡಪ್ಪ ಆಟೋಗೆ. ಪಾಪ ಎತ್ಕತ್ರಿ. ಬಾ ಓನು ಮಗನೇ, ಬಾ ಬಾ. ಬಾ ಬಾ. ಬಾಯ್ ಚಿನ್ನಪ್ಪ, ಬಾಯ್ ಬಾಯ್. ಮಿಸ್ ಯು. ಬಾಯ್ ಬಾಯ್ ಮುದ್ದು. ಬಾಯ್ ಮಗನೇ. ಬಾಯ್ 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 ಮಾಡ್ಬಿಡತ್ತೆಗೆ. ಬಾಯ್ ಬಾಯ್. ಪಪ್ಪಿಕೊಡ. ಓಡ್ತಾವನೀಗ. ಬಾಯ್ 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 ಮಾಡು. ಬಾಯ್ ಬಾಯ್ ಬಾಯ್. ಸ್ಮೈಲ್ ರಾಜ. ಚಪ್ಪಲಿಯಲ್ಲಿ ನಿಮ್ಮವು ಬರ್ತೀರಾ ಎಲ್ಲ? ಅವನು ಲೋ ಲಿಕ್ಕಿ ಅತ್ತೆಗೆ ಬಾಯ್ ಬಾಯ್. ಬಾಯ್ ಬಾಯ್. ಮಾಮಂಗೆ ಬಾಯ್ ಮಾಡು. ಬಾಯ್ ಮಾಡು ಮಾಮಂಗೆ. ಅಲ್ಲಿ ಕೆಳಗೆ ನೋಡು ಅಮ್ಮ. ಅತ್ತಪ್ಪ ಬಸ್ ಸ್ಟ್ಯಾಂಡ್ ಕಣಪ್ಪ. ನಿಧಾನಕ್ಕೆ ಹೋಗೊಂಚೂರು. ಹತ್ತು ಸೈಡ್ಗಿರ. ಅಮ್ಮ ಬರ್ತದೆ ಅಮ್ಮ.
ಅಲ್ಲಿ ಮಾಮಂಗೆ ಬಾಯ್ ಮಾಡ್ದ ಬಾಯ್ ಮಾಡ್ದ ಮಾಮಂಗೆ ಬಾಯ್ ಹಾಂ ರೀ ಸರಿತಾವ್ ನೋಡು ಅಲ್ಲಿ ಹೋಗಿ ಮಾಡಿ ಬಾಯ್ ಆಟೋದಲ್ಲಿ ಹೋಗ್ತೀನಂತೆ ಬಾಯ್ ಬರ್ತೀನಿ ಚಿಕ್ಕಪ್ಪ ಬಾಯ್ ಬಾ ಬಾಯ್ ಹೆಂಗ್ ನೋಡಿ ಮನೆಯೆಲ್ಲ ಬಿಕ್ಕೋ 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 ಅಂತದ ಬಾಯ್ ಅವ್ರನ್ನೇ ನೋಡ್ತಾವನೆ ಬಾಯ್ ಬಾಯ್ ಚಿನಿ ಜರ್ಗು ಆ ಕಡೆಗೆ ಹೆಂಗೆ ಹೋಯ್ತಾಳೆ ಹಾಂ ಬಾಯ್ 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 ಕಿತ್ತೋಗಲ್ವಾ ಅವೆಲ್ಲ ಒಂದು ಸತಿಗೆ ಮುಗೀತಾ ಅಯ್ಯೋ ಈಗ ಮತ್ತೆ ಬೇರೆಗೆ ಬೇರೆ ಥರದ ನೀವು ಆರ್ಡರ್ ಮಾಡ್ತೀವಿ ಇಲ್ಲ ಅಂದ್ರೆ ಬೇರೆ ಮಡ್ಚ್ಬಿಟ್ಟು ಇದು ಮಾಡ್ಕೊತೀವಿ. ಅದೆಲ್ಲ ಏನು ಸಿಮ್ ಕಾಸ್ಟ್ಲಿನಾ ಇಲ್ಲ ಅಲ್ವಾ ಮಾಮೂಲಿ ಮೀಟ್ರಿಗೆ 40 ರೂಪಾಯಿ. ಅವರೆಲ್ಲ ಅವ್ರದ್ದು ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಏನಿದೆ ಅದೆಲ್ಲ ತಗೊಂಡು ಹೋದಾದ್ಮೇಲೆ ಬಿಚ್ಕೊಂಡು ಹೋದಾದ್ಮೇಲೆ ಎಲ್ಲ ಕೆಲಸ ಮತ್ತೆ ಈಗ ಹಬ್ಬಕ್ಕಿಂತ ಒಂದು ವಾರ ಮುಂಚೆ ಏನು ಕೆಲಸ ಮಾಡ್ತೀವಿ ಅದೆಲ್ಲ ಮುಖ್ಯ ಮ್ಯಾಟ್ರ್ ಆಗಲ್ಲ. ಹಬ್ಬ ಆದಮೇಲೆ ಎಲ್ಲ ನೆಂಟರೆಲ್ಲ ಬಂದು ಹೋದ್ಮೇಲೆ ನಾವೇನು ಕ್ಲೀನ್ ಮಾಡ್ತೀವಿ ಏನು ಎತ್ತ ಅದು ಮ್ಯಾಟ್ರ್ ಆಗುತ್ತೆ. ನಾನು ಮತ್ತೆ ಒಂದು ರೌಂಡ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಅದೆಲ್ಲ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ವಾಶ್ಗೆ ಹಾಕಿಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಒಂದು ಮಾಡಬೇಕಾಗಿತ್ತು. ಸೊ ಅಷ್ಟರಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಗೋಡನಲ್ಲಿ ತುಂಬ ಕೆಲಸ ಆಯಿತು. ಮಿಸ್ಸಿ ಮಾಡಿದರು, ಕ್ಲೀನರ್ಸ್ ಕೆಲ್ಸಕ್ಕೆ ಬಂದಿರಲಿಲ್ಲ, ಹಬ್ಬ ಇದೆ ಅಂತ ಹೇಳಿ ಕೈ ಕೊಟ್ಟಿದ್ರು. ಹಾಗಾಗಿ ನಾನೇ ಒಂಚೂರು ಎಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಹೆಂಗೂ ಸ್ನಾನಕ್ಕೆ ಹೋಗ್ತಾಯಿದ್ದೀನಲ್ವ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಪಾತ್ರೆ ಎಂಜಲ್ ಪಾತ್ರೆ ಎಲ್ಲ ಇತ್ತು ತೊಳೆಯೋಕ್ಕೆ ಅಂತ ಬಂದೆ. ನಾನು ಏನು ಕನ್ವೆ ಮಾಡ್ತಾಯಿದ್ದೀನಿ ಅಂದರೆ ಮಾಡೋ ಕೆಲಸದ ಮೇಲೆ ಗೌರವ ಇರಬೇಕು, ಭಕ್ತಿ ಇರಬೇಕು. ಆವಾಗಲೇ ದೇವರು ನಮಗೆ ಒಲಿಯೋದು. ಆ ಕೆಲಸ ಈ ಕೆಲಸ ಯಾರೋ ತಿಂದಿರೋದು ಎಂಜಲ್ ನಾವು ತೊಳಿಬೇಕಲ್ಲ ಅಂತ ಬೈಕೊಂಡು ಮಾಡ್ಕೊಂಡು ಯಾವ ಕೆಲಸ ಮಾಡಿದ್ರು ದೇವರಿಗೆ ಅದು ಸಲ್ಲೋದಿಲ್ಲ, ತೃಪ್ತಿನೂ ಆಗೋದಿಲ್ಲ, ದೇವರು ಅದಕ್ಕೆ ವರನೂ ಕೊಡೋದಿಲ್ಲ. ಸೊ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇದ್ದರೆ ದೇವರು ತಂತಾನಾಗೆ ಹೊಲಿತಾನೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಕೆಲವೊಂದಷ್ಟು ಜನ ನನ್ನ ವಿಡಿಯೋ ನೋಡಿಬಿಟ್ಟು ನನ್ನ ಹೆಸ್ರು ಹೇಳ್ಕೊಂಡು TRP ತೊಗೋತಾ ಇದ್ದಾಳೆ, ನನ್ನಿಂದಾನೇ ಇವಳು ನನ್ನ ಹೆಸ್ರು ಹೇಳ್ಕೊಂಡು ಇವಳು ಹಂಗೆ ಮಾಡ್ತಾಯಿದ್ದಾಳೆ ಹಿಂಗೆ ಮಾಡ್ತಾಯಿದ್ದಾಳೆ ಅಂತ ಬೇಡದಿರೋ ನಾನ್ಸೆನ್ಸ್ ಟಾಕಿಟಿವ್ ಗಾಸಿಪ್ನ ನಮ್ಮ ಫ್ಯಾಮಿಲಿಲೇ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ವ್ಯೂವರ್ಸ್ ಯಾರು ನಿನ್ನೂ ನೋಡೋಕ್ಕೆ ನನ್ನ ವ್ಲಾಗ್ನ ನೋಡಲ್ಲ, ಎಸ್ಪೆಷಲಿ ನನ್ನನ್ನು ನೋಡೋಕ್ಕೆ ನನ್ನ ವ್ಲಾಗ್ನ ನೋಡ್ತಾರೆ. ಇದು ಒಂದು ಕಾಮನ್ ಥಿಂಕ್. ನಿನ್ನ ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ನೀನು ಈ ವರ್ಡ್ನ ನನ್ನ ಹೆಸರು ತೊಗೊಂಡು TRP ಬಳಸ್ಕೊತಾ ಇದ್ದಾರೆ ಅಂತ ನೀನು ಹೇಳ್ತಾನೆ ಇರಲಿಲ್ಲ. ನೀನು ಯಾವ ತೋಲಾಂಟಿ ಅಂತಲೇ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿಗೆ ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ನಿನ್ನ ಹೆಸರು ತೊಗೊಂಡು ನಾ TRP ತೊಗೋತೀನ? ಹುಚ್ಚು ಭ್ರಮೆ. ಏನು ಹೇಳು? ಹುಚ್ಚು ಭ್ರಮೆ. ನೀನು ಭ್ರಮೇಲಿದೆಯಾ? ಹೊರಗಡೆ ಬಾ. ಮಕ್ಕಳು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅಮ್ಮ ಒಂದು ವಾರನಾದರೂ ಇರ್ತಿದ್ರು, ಟೆಸ್ಟ್ ಇರೋದ್ರಿಂದ ಅಮ್ಮ ಬೇಗ ಹೊರಟೋದ್ರು ಅಂತ ತುಂಬ ಅಳ್ತಾಯಿದ್ರು ವಿಕ್ಕಿ ಬಬ್ಬು ಅಂತೂ. ನನಗೂ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿತ್ತಲ್ವ, ಹಾಗಾಗಿ ಸತೀಶ್ ನಮಗೆಲ್ಲ ಪಿಜ್ಜಾ ತರಿಸ್ಕೊಟ್ರು. ಇದೇ ತಿಂದು ಮಲ್ಕೊಂಡ್ರೆ ಆಯ್ತಪ್ಪ ಅಂತ ಹೇಳಿ. ಏಕೆಂದರೆ ನಾಳೆ ಬೆಳಗ್ಗೆ ಮಂಡೇ, ನಾಳೆ ಬೆಳಗ್ಗೆ ಕನ್ನಡ ಇದೆ, ಓದಿಸ್ಬೇಕು ಬರೆಸ್ಬೇಕು. ಸೊ ಈಗ ಇದಿಷ್ಟು ತಿಂದು ಮಲ್ಕೊಳ್ಳೋಣ, ಯಾವ ಚಪಾತಿ ರೊಟ್ಟಿ ಮಾಡೋ ಅಂತ ಇದರಲ್ಲಿ ನಾನು ಇರಲಿಲ್ಲ. ತುಂಬ ಟಯರ್ಡ್ ಆಗಿದೆ ಗೈಸ್. ಹಬ್ಬಕ್ಕಿಂತ ಒಂದು ವಾರ ಕ್ಲೀನಿಂಗ್, ಹಬ್ಬ ಆದಮೇಲೆ ಕ್ಲೀನಿಂಗ್, ಒಬ್ಬಳೇ ಹೇಳೋದು ಈಸಿ, ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿ ಪ್ರತಿಯೊಂದು ಮಾಡೋದು ತುಂಬಾ ಕಷ್ಟ. ಮತ್ತು ಮಂಡೇ ಮಾರ್ನಿಂಗ್, ಇವತ್ತಿನ ಮಾರ್ನಿಂಗ್ ಎದ್ದು ಕೈಕಾಲು ಮುಖ ತೊಳೆಸ್ಕೊಂಡು ಕೂರಿಸ್ಕೊಂಡು ಓದಿಸ್ಕೊಂಡು ಬರೆಸ್ತಾ ಇದ್ದೀನಿ. ಇವನಿಗೆ ಇನ್ನೂ ನಿದ್ದೆ ಮಂಪ್ರಂದರೆ ಮಂಪ್ರು. ತಣ್ಣೀರು ಎರ್ಚತೀನಿ ಮುಖಕ್ಕೆ ಅಂತ ರೇಗಿಸ್ತಾ ಇದ್ದೆ. ವಾಕ್ ಹೋಗೋಣ ಬಾ ಮಮ್ಮಿ ಅಂತ ಇದ್ದಾನೆ. ಕೂತ್ಕೊಂಡು ಬರ್ಕೊ ಅಂದರೆ ವಾಕ್ ಹೋಗೋಣ ಬಾ ಮಮ್ಮಿ ಅಂತೆ. ಸೊ ನೀನು ಕೂತ್ಕೊಂಡು ಬಾ, ನನ್ನ ಮುಂದೆ ಅಡುಗೆ ಮನೆಗೆ ಬರ್ಕೊ ಅಂತ ಹೇಳಿ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೂಡಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ಬಾಕ್ಸ್ಗೆ ಸಲಾಡ್ ಮಾಡೋಕ್ಕೆ
ಕುಕ್ಕುಂಬರ್ ತೊಗೊಂಬಂದಿದ್ದೀನಿ. ಪ್ರತಿ ಸಲ ನೂಡಲ್ಸ್ ಮಾಡೋ ರೆಸಿಪಿನ ಸುಮಾರು ಸಲ ತೋರಿಸಿದ್ದೀನಿ. ವೆಜ್ ನೂಡಲ್ಸ್, ಕ್ಯಾರೆಟ್, ಬೀನ್ಸ್, ಕೋಸು ಎಲ್ಲ ಹಾಕಿ ವೆಜ್ ನೂಡಲ್ಸ್ ಸೂಪರಾಗಿತ್ತು, ಚೆನ್ನಾಗಿ ಬಂದಿತ್ತು ಕೂಡ. ಅದ್ರ ಜೊತೆ ಶಾವ್ಗೆ ಬಾತ್ ಮಾಡ್ತಾಯಿದ್ದೀನಿ. ಸೊ ನನಗೆ ಅಡುಗೆ ಮಾಡುವಾಗ ಸ್ಟವ್ ಮೇಲೆ ಏನಾದ್ರು ಒಂಚೂರು ಚೆಲ್ಲೋದ್ರೆ ಇರಿಟೇಷನ್ ಆಗುತ್ತೆ, ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಅವನಿಗೆ ಸ್ನಾನ ಮಾಡಿಸಿ ಟ್ಯೂಷನಿಗೆ ಕೂಡ ಕಳಿಸ್ದೆ. ಅವ್ನು 2 ಡೇಸಿಂದ ಟ್ಯೂಷನ್ಗೆ ಹೋಗಿರಲಿಲ್ಲ, ಹಬ್ಬ ಅಂದ್ಕೊಂಡು. ಸೊ ಟ್ಯೂಷನಿಗೆ ಸತೀಶ್ ಕರ್ಕೊಂಡೋದ್ರು. ಇವಳಿಗೆ ಸ್ನಾನಕ್ಕೆ ತಲೆ ಸ್ನಾನ ಮಾಡಿಸಿ ಜೊತೆಗೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋಣಪ್ಪ ಅಂತ ಹೇಳಿ ಕಾಫಿ ಮಾಡಿಕೊಂಡು, ಸುಮಾರು ದಿನ ಆಗಿತ್ತು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಈ ಕಡೆ ನೂಡಲ್ಸ್ ರೆಡಿ ಆಯಿತು. ಲಾಸ್ಟಿಗೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಮಾಡಿದೆ. ಈ ಕಡೆ ಇವಾಗ ಏನು ಮಾಡಬೇಕು, ಶಾವ್ಗೆ ಮಾಡಬೇಕು. ಈ ಕಡೆ ವೆಜ್ ಶಾವ್ಗೆ ಬಾತ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋದು ಗಣೇಶ ಶಾವ್ಗೆ. ಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತರಕಾರಿ ಸ್ವಲ್ಪ ಬೇಯಲಿ ಅಷ್ಟರಲ್ಲಿ ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ಜಸ್ಟ್ ಇನ್ನೂ ಟೈಮ್ 6:15. ಸೊ ಮಕ್ಕಳಿಗೆ ಟೆಸ್ಟಸ್ ನಡೀತಾ ಇದೆ. ಎಲ್ಲ ಒಬ್ಬಳೇ ಮಾಡಬೇಕಲ್ಲ, ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಏನೂ ಹಾಕಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನೋಡಿ ಬಿಸಿಗೆ ಕ್ಯಾಮ್ರಾನೇ ಬ್ಲರ್ ಆಗೋದು. ಸೊ ನೂಡಲ್ಸ್ ಕೂಡ ಕಲರ್ ಆಗಿದೆಯಲ್ಲ, ಇದು ಪ್ಲೈನಾಗಿ ಒಂಥರ ಆದರೆ ಮಾಡಿಬಿಡ್ಬೋದು. 2 3 ಥರ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದು ಬೆಳಗ್ಗೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ. ಇಲ್ಲಾಂದರೆ ರೊಟ್ಟಿ ಚಪಾತಿ ಮಾಡಬೇಕು. ಸೊ ಕೆಲಸಗಳಿದ್ದಾಗ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಬೇಗ ಹಾಗಂಥದ್ದನ್ನ ಚೂಸ್ ಮಾಡಿಕೊಂಡು ಮಾಡ್ತೀನಿ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಸುಮಾರು ಜನ ನಂಗೆ ಕಮೆಂಟಲ್ಲಿ ಕೇಳ್ತಿರ್ತೀರಾ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಮಾಡಲೇಬೇಕು. ಜವಾಬ್ದಾರಿ ಏನಾದ್ರು ಹೆಗ್ಲ ಮೇಲೆ ಬಿದ್ದಾಗ ಮಾಡಲೇಬೇಕು. ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಮಕ್ಕಳಿಗೆಲ್ಲ ತಿಂಡಿ ಕಟ್ಟೋ ಡಬ್ಬಿ ರೆಡಿ ಮಾಡಿ, ಮನೆ ಕೆಲಸ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು ಎಲ್ಲ ಮನೆ ಕ್ಲೀನ್ ಮಾಡಿ, ನಾನು ಕೂಡ 7 ಗಂಟೆ 7:15 ಅಷ್ಟರಲ್ಲಿ ನೀಟಾಗಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ನೀಟಾಗಿ ತೆಗೆದು ತೊಳೆದು ಹಿಂದಿನ ದಿನವೇ ನಾನೆಲ್ಲ ಮಾಡ್ಕೊಂಡಿದ್ದೆ. ಎಲ್ಲ ಆರ್ಗನೈಸ್ ಮಾಡಿ ಇವಾಗ ಡೈಲಿ ನಾನು ಬೆಳ್ಳಿ ಕಳಶ ಯೂಸ್ ಮಾಡ್ತಾಯಿದ್ದೀನಿ. ಬೆಳ್ಳಿ ಕಳಶ ಜೊತೆ ಬೆಳ್ಳಿಕಾಯಿ, ಬೆಳ್ಳಿ ಎಲೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಲು ಇವಾಗ ಏನಾಯಿತು ಹಬ್ಬದಿಂದ, ವರಮಹಾಲಕ್ಷ್ಮಿ ಹಬ್ಬದಿಂದ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯದಲ್ಲಿ ತೊಗೊಂಡಿದ್ದು, ನಾನು ಯೂಸೇ ಮಾಡಿರಲಿಲ್ಲ. ಅಲ್ಲಿಂದ ಹೇಗೆ ಎಲ್ಲ ಪ್ರತಿಯೊಂದು ಈಗ ಒಂದ್ಸಲ ನಾನು ಅಂದಾಗ ಹಬ್ಬಕ್ಕಿಂತ ಮುಂಚೆ ಒಂದು ಸಲ ಡೀಪ್ ಕ್ಲೀನ್, ಹಬ್ಬ ಆದಮೇಲೆ ಒಂದು ಸಲ ಡೀಪ್ ಕ್ಲೀನ್ ಆದಮೇಲೆ ಏನೋ ಒಂಥರ ಸಮಾಧಾನ ಆಗ್ತಾ ಇತ್ತು. ಬೆಳಗ್ಗೆ 7:45 8 ಗಂಟೆ ಅಷ್ಟರಲ್ಲಿ ಮನೇಲಿ ಮಹಾಮಂಗಳಾರತಿ ಮಾಡಿದೆ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು, ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ನಾನಿವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ಸೋಮವಾರ ಅಲ್ವಾ, ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಮಹದೇಶ್ವರ ಟೆಂಪಲ್ ಕೂಡ ಬಂದೆ. ಆಮೇಲೆ ಈಗ 354ನೇ ಶ್ರೀ ಗುರು ರಾಘವೇಂದ್ರರ ಆರಾಧನೆ ನಡೀತಾ ಇದೆ. ಆ್ಯಕ್ಚುಲಿ ಆರಾಧನೆ ಭಾನುವಾರ, ಸೋಮವಾರ ಮತ್ತು ನಾಳೆ ಮಂಗಳವಾರ 3 ದಿನ ರಾಯರ ಆರಾಧನೆ. ನಿಜಕ್ಕೂ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಮಹದೇಶ್ವರ ಟೆಂಪಲ್ ಮುಗಿಸ್ಕೊಂಡು ರಾಯರ ಮಠಕ್ಕೆ ಬಂದೆ. ನಾನು ಆ್ಯಕ್ಚುಲಿ ಭಾನುವಾರ ಹೋಗಬೇಕು ಅಂತ ಅಂದ್ಕೊಂಡೆ, ಗೊತ್ತಿತ್ತು ನನಗೆ, ಮರ್ತಿರಲಿಲ್ಲ. ಬಟ್ ಕೆಲಸ ಮಾಡ್ತಾ ಟೈಮ್ ಹೆಂಗೋಯ್ತು, ಭಾನುವಾರ ಹೆಂಗೋಯ್ತು, ಅಪ್ಪ ಅಮ್ಮನ್ನ ಮತ್ತು ತಮ್ಮನ ಹೆಂಡ್ತಿನ ಕಳಿಸೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ನಲ್ಲ, ಅವರು ಹೋಗೋದ್ರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ಮರ್ತೋಗಿತ್ತು. ಬೆಳಗ್ಗೆನೇ ಸ್ನಾನ ಮಾಡಿ 7 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಮನೇಲೆಲ್ಲ ಸ್ವಲ್ಪ ನೂಡಲ್ಸ್ ತಿನ್ನಿಸ್ದೆ. ಒಂದೇ ಒಂಚೂರು ತಿಂದ. ನಾನು ಸ್ವಲ್ಪ ತಿಂತಾಯಿದ್ದೀನಿ. ನೋಡಿದ್ರಲ್ಲ ಏನೇನಾಗಿದೆ, ಏನೇನಾಗ್ತಾಯಿದೆ ಅಂತ. ಸೊ ತುಂಬ ಸುಸ್ತು ಗೈಸ್, ಒಂಥರ ಕೆಲಸ ಮಾಡಿದ್ದೀನಲ್ಲ ಒಬ್ಬಳೇ, ಟಯರ್ಡ್ನೆಸ್ಸು ಆರೋಗ್ಬಿಟ್ಟಿದೆ. ಬಿಸಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಹಲ್ಟಿಯಾಗಿದೆ, ಸೂಪರಾಗಿದೆ. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಈ ಥರ 2 ಮಾಡಿಕೊಟ್ರೆ ಸತೀಶ್ಗೆ ಏನು ಬೇಕೋ ಅದು, ಮಕ್ಳಿಗೇನು ಬೇಕೋ ಅದು 2 ಥರ ಮಾಡಿಕೊಟ್ರೆ ಬಾಯಿ ಮುಚ್ಕೊಂಡು ತಿನ್ಬಿಟ್ಟು ಸೌಂಡ್ ಇಲ್ದರ ಹೋಗ್ತಾರೆ. ಬಟ್ ಮಾಡೋಕ್ಕೆ ನಮಗೆ ಶಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಜೊತೆಗೆ ಮಾಡಬೇಕು ಕಣಪ್ಪ ಅನ್ನೋ ಕಾನ್ಸಂಟ್ರೇಷನ್ ಇರಬೇಕು. ಅಯ್ಯೋ ಏನೂ ಮಾಡೋಕ್ಕಾಗಲ್ಲ. ಮಾಡಿದಾಗ ಐ ಥಿಂಕ್ 6:30, ನಾನಿವಾಗ ತಿಂತಾ ಇರೋದು 10:30. ಎಲ್ಲ ಬಿಸಿ ಬಿಸಿ ತಿಂದು ಹೋದರು. ನಮ್ಗೆ ಆ ಭಾಗ್ಯ ಇಲ್ಲ, ನನಗೆ ಅಂತಲ್ಲ, ಯಾವ ಹೆಣ್ಮಕ್ಳಿಗೂ ಆ ಭಾಗ್ಯ ಇರೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಜವಾಬ್ದಾರಿ ತುಂಬ ಮ್ಯಾಟ್ರ್ ಆಗುತ್ತೆ ಗೈಸ್. ನಾನು
ನೋಡಿದ್ರಲ್ಲ ಏನೇನಾಗ್ತಾಯಿದೆ. 2-3 ಡೇಸಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಐ ಥಿಂಕ್ ನೀವು ಅರ್ಥ ಮಾಡ್ಕೋತೀರಾ ಅಂತ. ದಯವಿಟ್ಟು ನನಗೆ ಅರ್ಥ ಮಾಡ್ಕೊಳ್ಳಿ. ಕೆಲಸಗಳಿರ್ತವೆ ಗೈಸ್, ಫ್ರೀ ಇರಲ್ಲ. ನಾ ಫ್ರೀ ಆದಾಗ ನೆನಪಿಸ್ಕೊಂಡು ಪ್ರತಿಯೊಂದು ವ್ಲಾಗ್ನ ಮಾಡ್ತೀನಿ. ಆಮೇಲೆ ವಿಡಿಯೋ ಡಿಲೇ ಆಯಿತು ಅಂತಲೂ ಕೂಡ ತುಂಬ ಬೇಜಾರು ಮಾಡ್ಕೋತಿದ್ದೀರಾ. ಬೇಜಾರು ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ನನಗಿದು ಒಂದೇ ಕೆಲಸ ಅಲ್ಲ, ನನ್ನ ಪ್ಯಾಷನ್ಗೋಸ್ಕರ ನನಗೂ ಒಂಚೂರು ಟೈಮ್ ಕೊಟ್ಕೋಬೇಕು ಅಂತ ನಾನು ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದಂಥದ್ದು. ಸೊ ನೋಡಿ, ಹೊಸದು ಚೈನ್, ಬಟ್ ಇದಕ್ಕಿನ್ನೂ ಹಾಲ್ಮಾರ್ಕ್ ಹಾಕ್ಕೊಟ್ಟಿಲ್ಲ ಅವನು, ಅಂದರೆ ಮೀನ್ಸ್ ಕೃಷ್ಣ ಜ್ಯುವೆಲರ್ಸ್ ಅವರು. ನಾನು ಕಾಲ್ ಮಾಡ್ತಾಯಿದ್ದೀನಿ, ಅವರು ಹಬ್ಬದ ಆರ್ಡ್ರು ಅದ್ರಲ್ಲಿ ಬ್ಯುಸಿ ಇದ್ರಂತೆ. ಅಕ್ಕ ಹಾಕಿಸ್ಕೊಡ್ತೀನಿ, ಮಾಡಿಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹಾಕ್ಕೊಂಡಿಲ್ಲ, ಬಿಚ್ಚಿಟ್ಬಿಟ್ಟಿದ್ದೀನಿ. ಹಾಲ್ಮಾರ್ಕ್ ಹಾಕೋ ತನಕ ಹಾಕ್ಕೊಟ್ಟಿಲ್ಲ ಅಂತ ಕಮೆಂಟ್ ಹೇಳ್ತಾಯಿದ್ರು. ನಿಮ್ಗೆ ಯಾರಿಗಾದರೂ ಇದು ಡಿಸೈನ್ ಬೇಕಾ ಅಥವಾ ಎಷ್ಟು ಗ್ರಾಮ್ ಇದೆ ಬೇಕಾ ತಿಳ್ಕೊಬೇಕು ಅಂತ ಕ್ಯೂರಿಯಾಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಅಮ್ಮನಿಗೆ ಉಡಿಸಿದಂಥ ಸಾರಿ ಇದು, ನಿಮ್ಮೆಲ್ರಿಗೂ ಗೊತ್ತು. ಸುಮಾರು ಜನ ಬ್ಲೌಸ್ ಡಿಸೈನ್ಸ್ ತೋರಿಸಿ ಅಕ್ಕ ಅಲ್ಲಿಂದಲ್ಲೇ ತೋರಿಸ್ಬಿಡಿ, ಇಸ್ಕೊಂಬಂದ್ರಾ ಅಂತೆಲ್ಲ ಕೇಳ್ತಿರ್ತೀರ. ಕ್ರೋಶಾ ವರ್ಕ್ ಸಿಂಪಲ್ಲಾಗಿ ಮಾಡಿಸಿದ್ದೀನಿ, ಬೀಟ್ಸ್ ಎಲ್ಲ ಹಾಕ್ಸಿಲ್ಲ. ಯಾಕಂದರೆ ಇದು ಭಾರ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ತೋರಿಸ್ತಾ ಇರೋದು. ಇದಕ್ಕೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ, ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಎಲ್ಲ ಜಾಸ್ತಿ ಗೈಸ್ ಇವಾಗ ಹ್ಯಾಂಡ್ ವರ್ಕ್ ಅಂದರೆ ನಾನು ಸಿಂಪಲ್ಲಾಗೇ ಇರಲಿ ಅಂತ ಹೇಳಿ 1,500 ರೇಂಜಲ್ಲಿ ಮಾಡಿಸಿದ್ದೀನಿ. ಜಾಸ್ತಿ ಈಗ ಪ್ರಿಫ್ರೆನ್ಸ್ ಥ್ರೆಡ್ ವರ್ಕ್ಗೆ ನಾನು ಜಾಸ್ತಿ ಪ್ರಿಫ್ರೆನ್ಸ್ನ ಕೊಡ್ತೀನಿ. ಸುಮಾರು ಜನ ಕೇಳಿದ್ರಿ, ಈಗ ಅಷ್ಟೊಂದು ಸೀರೆ ತೊಗೊಂಡ್ರಲ್ಲ ಹೊಲ್ಸಿದ್ರಾ, ಆಮೇಲೆ ಯಾವ ಥರ ಹೊಲಿಸಿದ್ದೀರಾ ತೋರಿಸಿ ಅಂತ. ಈಗ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಬರ್ತಾಯಿದೆ. ಗೌರಿ ಹಬ್ಬದ ಏನು ಹಾಕೋತೀನೋ ಗೊತ್ತಿಲ್ಲ, ಗಣೇಶ ಹಬ್ಬಕ್ಕೆ ಏನು ಹಾಕೋತೀನೋ ಗೊತ್ತಿಲ್ಲ. ಜೊತೆಗೆ ಸೆಪ್ಟೆಂಬರ್ 4th ನನ್ನ ಸತೀಶ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲನೂ ನನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಅಷ್ಟು ಸೀರೆ ತಂದಿದ್ದು. ಯಾರು ಸುಮ್ಮನೆ ದುಡ್ಡಿದೆ ಅಥವಾ ದುಡ್ಡು ತೊಗೊಂಡೋಗಿ ಮನೇಲಿರೋ ದುಡ್ಡು ತೊಗೊಂಡೋಗಿ ಅಷ್ಟು ಸೀರೆಗೆ ಬಂಡವಾಳ ಹಾಕಲ್ಲ ಅಲ್ವಾ. ಸೊ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ಅವ್ರಿಗೋಸ್ಕರ ಹೇಳ್ತಾಯಿದ್ದೀನಿ. ಏನಿಷ್ಟು ಶಾಪಿಂಗ್ ಹಾಗೆ ಹಿಂಗೆ ಅಂತ ಶಾಪಿಂಗ್ ವ್ಲಾಗ್ ಹಾಕಿದಾಗ ನಾನು ಅದಕ್ಕೆ ಅವಾಗ ರಿಯಾಕ್ಟ್ ಮಾಡಿರಲಿಲ್ಲ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಟ್ಟಂಥ ಸಾರಿ. ನಾನು ಹಿಂಗೆ ಉಲ್ಟಾ ಫೋಲ್ಡ್ ಮಾಡಿಟ್ಟಿರ್ತೀನಿ. ಇದಕ್ಕೂ ಕೂಡ ಕ್ರೋಶಾ ವರ್ಕ್ನೇ ನಾನು ಮಾಡಿಸಿದ್ದೀನಿ. ಈ ಸಾರಿ ಸುಮಾರು ಜನ ನನಗೆ ಬ್ಲೂ ತುಂಬ ಹ್ಯಾಪ್ಟಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣ್ತಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ರಿ. ನನಗೆ ಆ್ಯಕ್ಚುಲಿ ಓಪನಾಗಿ ಹೇಳ್ಕೋಬೇಕು ಅಂದರೆ ಅಷ್ಟು ಮೂಡಿರಲಿಲ್ಲ ಅವತ್ತು ಹಬ್ಬದ ದಿನ. ಟೆನ್ಷನಲ್ಲೇ ಇದ್ವಿ, ಯಾಕಂದರೆ ಸತೀಶ್ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರು ಹಾಸ್ಪಿಟ್ಲಲ್ಲಿದ್ದರು. ಸಿಂಪಲಾಗೆ ವರ್ಕ್ ಮಾಡಿಸಿದ್ದೀರಿ. ಇದಕ್ಕೆ ಈ ಥರ ಇದೆಲ್ಲ ಮಾಡಿಸ್ಕೋತೀರಾ ಸಿಂಪಲಾಗಿ ಒಂದು 700, 800 ಅಥವಾ 900 ರೇಂಜಲ್ಲಿ. ಇದನ್ನು ಮಿಷಿನ್ ವರ್ಕ್ ಮಾಡಿಸಿದ್ರೆ ಕಮ್ಮಿ ಆಗುತ್ತೆ, ಬಟ್ ನಾನು ಯಾವುದೂ ಮಿಷಿನ್ ವರ್ಕ್ ಮಾಡಿಸಿಲ್ಲ, ಎಲ್ಲ ಹ್ಯಾಂಡ್ ವರ್ಕೆ ಸಿಂಪಲಾಗಿ ಮಾಡಿಸಿದ್ದೀನಿ. ಸ್ವಲ್ಪ ಲೂಸಾಗಿ ಹೊಲಿದುಬಿಟ್ಟಿದ್ದಾನೆ, ನನಗೆ ಅದೊಂದು ಬೇಜಾರಾಗ್ತಾಯಿತ್ತು. ನನ್ನ ರೆಗ್ಯುಲರ್ ಟೈಲರ್ಗೆ ಕೊಟ್ಟು ಹೊಲಿಸಿದಂಥದ್ದು, ಬಟ್ ತುಂಬಾ ದುಗ್ಳೆ ಹೊಲಿದುಬಿಟ್ಟಿದ್ದ. ನಾನು 3 ದಿನ ದಪ್ಪ ಆಗ್ತೀನಿ, 3 ದಿನ ಸಣ್ಣ ಆಗ್ತೀನಿ, ಇರಲಿ ಬಿಡು ಅಂತ ಅಂದ್ಬಿಟ್ಟು ಇಟ್ಕೊಂಡಂಥದ್ದು. ಆಮೇಲೆ ನಾನು ನನಗೆ ಅಂತ ತೊಗೊಂಡಿದ್ದಂಥ ಸ್ಯಾರಿನ ನಾನು ತೋರಿಸ್ತಾ ಇದ್ದೀನಿ. ಅಮ್ಮನಿಗೆ ಅಂತ ತೊಗೊಂಡಿದ್ದಂಥದ್ದು ಅಮ್ಮನಿಗೆ ಕೂಡ ನಾನು ಕೊಟ್ಬಿಟ್ಟಿದ್ದೀನಿ. ಸೊ ಅಮ್ಮ ಬಂದಿದ್ರಲ್ಲ, ಅವ್ರಿಗೆ ಕುಂಕುಮ ಕೊಟ್ಟು ಅಮ್ಮನಿಗೆ, ತಮ್ಮನ ಹೆಂಡತಿಗೆಲ್ಲ ಕೊಟ್ಟೆ. ನೀವು ನೋಡಿದ್ರಿ, ಇದು ಮೈಸೂರು ಸಿಲ್ಕ್ ಸಾರಿ. ಐ ಥಿಂಕ್ ಇದನ್ನು ನಾನು ವೆಡ್ಡಿಂಗ್ ಡೇಗೆ ಹಾಕ್ಕೊಳ್ಳೋಣ ದೇವಸ್ಥಾನಕ್ಕೆ ಹೋದರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವುದು ಗ್ಯಾರಂಟಿ ಅಂತೂ ಏನೂ ಇಲ್ಲ, ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನೋ ಎತ್ತಾ, ಯಾಕಂದರೆ ಏನೂ ಪ್ಲ್ಯಾನ್ಸ್ ಇಲ್ಲ. ನನ್ನ ಮಕ್ಕಳಿಗೆ ಟೆಸ್ಟು ಗೈಸ್, ಟೆಸ್ಟ್ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಸೊ ಇದಕ್ಕೆ ಈ ರೀತಿ ಮಾಡಿಸಿದ್ದೀನಿ ನೋಡಿ. ಪಾಟ್ ಡಿಸೈನ್ ಮಾಡಿಸಿದ್ದೀನಿ. ಇದು ಪಿಂಕ್ ಬ್ಲೌಸ್, ಇದು ಸ್ಲೀವ್ಸ್ಗೆ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ ಡಿಸೈನ್ ನೋಡಿ ಈ ರೀತಿ ಇದೆ. ಇದು ಹಾಕ್ಕೊಂಡಾಗ ತೋರಿಸ್ತೀನಿ, ಯಾಕಂದರೆ ನಾನು ಇನ್ನೂ ವೇರ್ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಹಾಕ್ಕೊಂಡಾಗ ಖಂಡಿತವಾಗ್ಲೂ ಹೇಗೆ ಬಂದಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇನ್ನೊಂದು, ಈ ಸ್ಯಾರಿ ಅಂತೂ ತುಂಬ ಜನ ಇಷ್ಟಪಟ್ರಿ. ಪಿಸ್ತಾ ಗ್ರೀನ್ಗೆ ಪಿಂಕ್, ಸಾರಿ ನಾನು ತೋರಿಸಿದಂಥದ್ದು ಪಿಂಕ್, ಈ ಬ್ಲೌಸ್ ಪಿಸ್ತಾ ಗ್ರೀನ್ದು.
ಇದು ಸಾಫ್ಟ್ ಸಿಲ್ಕ್ 8900 ಐ ಥಿಂಕ್ 9000 ಸ್ಯಾರಿ ಇದು. ಈ ಸ್ಯಾರಿದು ಇದು ಬ್ಲೌಸ್ ನಾನು ತೋರಿಸ್ನಲ್ಲ, ಇದು ಮೈಸೂರು ಸಿಲ್ಕ್ಸ್ದಲ್ಲ. ಕನ್ಫ್ಯೂಸ್ ನಾನು ಮಾಡಿಕೊಂಡೆ, ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಇದು ಈಗ ತೋರಿಸೋಂಥದ್ದು ಮೈಸೂರು ಸಿಲ್ಕ್ ಮಜಂತಾ ಪಿಂಕ್ ಈ ರೀತಿ ಇದೆ. ಇದು ಸ್ವಲ್ಪ ಕಟ್ಟಿಂಗೇ ಡಿಫ್ರೆಂಟಾಗಿ ಬಂದಿದೆ ಈ ರೀತಿ. ಇವಾಗೆಲ್ಲ ಬರ್ತಾ ಇದೆಯಲ್ಲ, ಇಲ್ಲಿ ಒಂದು ಥ್ರೆಡ್ ಕಟ್ಟಿಂಗ್ ಏನಂತಾರೆ ಅದಕ್ಕೆ, ಏನೋ ಬ್ಲೌಸ್ ಅದ್ರ ಹೆಸರಿದೆ. ಸೊ ಅದನ್ನು ಹೊಲಿತೀನಿ ಅಂತ ಅಂದರು. ಬಟ್ ನಾನು ಇಲ್ಲಿ ತುಂಬ ಡೀಪ್ ಬಂದುಬಿಡುತ್ತೆ, ಇನ್ನರ್ ಫೇಸ್ ಎಲ್ಲ ಇನ್ನರ್ ಸ್ಕಿನ್ ಎಲ್ಲ ಕಾಣಿಸುತ್ತೆ ಅಂತ ಹೇಳಿ ಬೇಡ ನನಗೆ ಅದು ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಬ್ಲ್ಯಾಕ್ ಬೇಡ ಕಂಡುಬಿಟ್ರೆ ಬೇಜಾರಾಗುತ್ತೆ. ಇನ್ನೊಂದು ಯಾವುದಾದ್ರೂ ಸಿಂಪಲ್ ಸ್ಯಾರಿಗೆ ಹೊಲಿಸಿ ನೋಡೋಣ, ಚೆನ್ನಾಗಿ ಕಂಡ್ರೆ ಬೇರೆ ಸ್ಯಾರಿಗೆ ಹೊಲಿಸ್ಕೊಳ್ಳೋಣ ಅಂತ ಹೇಳಿ ಬೇಡ ಅಂತ ಹೇಳಿದೆ. ಇದು ಬಾರ್ಡ್ರ್ ಬಂದಿತ್ತು, ಬಾರ್ಡ್ರ್ ತೆಗಿಲ್ಲ ಅಂದರು. ಬೇಡ ಬಾರ್ಡ್ರ್ ತೆಗೆದುಬಿಟ್ರೆ ಲುಕ್ಕೇ ಇರಲ್ಲ ಸಿಲ್ಕ್ ಸ್ಯಾರಿಗಳಿಗೆ, ಅದಕ್ಕೆ ಕೆಳಗಡೆ ಮಾಡಿ ಅಂತ ಹೇಳಿದ್ದೀನಿ. ತುಂಬ ದೊಗಳೆ ಹೊಲ್ದುಬಿಟ್ಟಿದ್ದಾರೆ ಗೈಸ್, ನನಗೆ ಅದು ಒಂದು ಬೇಜಾರಾಯಿತು. ಸಖತ್ತು ಒಂಥರ ಬಿದೋಗೋ ಥರ ಆಗ್ತಾಯಿದೆ. ಅಥವಾ ನಾ ಸಣ್ಣ ಆಗಿದ್ದೀನೋ ಅಥವಾ ಅವ್ರು ಹೊಲ್ದಿರೋದೇ ದೊಗಳೆನೋ ಗೊತ್ತಿಲ್ಲ. ನನಗೆ ಈ ಬ್ಲೌಸ್ ಅಳತೆ ಕೊಟ್ಟಿದ್ದೆ, ಇದು ನನಗೆ ಕರೆಕ್ಟಾಗಿದೆ ಆಯಿತಾ. ಇಲ್ಲಿ ನೋಡಿ ಬೇಕಿದ್ರೆ, ಇದು ಸುಮಾರು ವರಮಹಾಲಕ್ಷ್ಮಿ ಹಬ್ಬ ಸ್ಯಾರಿನೇ, ಸುಮಾರು ವರ್ಷ ಹಳೇದು ನೋಡಿ. ಈ ಥರ ಅಷ್ಟೇನು ದೊಗಳೆ ಇಲ್ಲ. ಇದು ಈ ಬ್ಲೌಸ್ ಅಳತೆನೇ ಕೊಟ್ಟಿದ್ದೆ ನೀಟಾಗಿ, ಯಾಕಂದರೆ ಇದು ಫುಲ್ ಸ್ಲೀವ್ಸ್ ಇತ್ತಲ್ಲ ಅಂತ. ಬಟ್ ಇದು ಬೇಕಿದ್ರೆ ಇವಾಗ ನೋಡಿ ಮೈಸೂರು ಸಿಲ್ಕ್ ಬ್ಲೌಸನ್ನ ವೇರ್ ಮಾಡ್ತೀನಿ, ತೋರಿಸ್ತೀನಿ. ತುಂಬ ದೊಗಳೆ. ಮೊನ್ನೆ ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಬ್ಲೌಸು ಹೆಂಗೆ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಯಪ್ಪ ದೇವ, ಇಲ್ಲಿ ನೋಡಿ ಇಷ್ಟು ಲೂಸು. ಇದಂತೂ ಹಿಂಗೆ ದಬಕೋತಾ ಇರುತ್ತೆ, ಟ್ಯಾಗ್ ಇಲ್ಲಾಂದರೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಸೊ ಯಾವುದು ಚೆನ್ನಾಗಿದೆ ಡಿಸೈನು, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಈಗ ಅಮೌಂಟ್ ಹೇಳ್ಬಿಟ್ರೆ ಎಷ್ಟಾಯಿತು ಏನು ಎತ್ತ ಅಂತ ಕೇಳ್ತಿರ್ತೀರ, ಎಷ್ಟು ಬಿತ್ತು ಒಂದು ವರ್ಕ್ಗೆ ಹೇಳಿ, ದುಡ್ಡು ಹೇಳಿ, ಅಮೌಂಟ್ ಹೇಳಿ ಅಂತ. ಈಗ ನಾನು 2000 2,500 ಸಮಥಿಂಗ್ ಹೇಳಿದ್ರೆ, ಅಯ್ಯೋ ಅದು ಅಷ್ಟಿಲ್ಲ ಇಷ್ಟಿಲ್ಲ, ನೀವು ಜಾಸ್ತಿ ಕೊಟ್ಟಿದ್ದೀರಾ, ನಮ್ಮ ಕಡೆ ಅಷ್ಟು ತೊಗೊಳ್ಳಲ್ಲ. ಅದು ಈ ವರ್ಕ್ ಮಾಡ್ತಾರಲ್ವ ಕೆಲಸಗಾರರ ಮೇಲೆ ಹೋಗುತ್ತೆ. ಈಗ ಒಬ್ಬೊಬ್ಬರು ಅವರೇ ಮಾಡ್ತಾರೆ, ಕೆಲಸಗಾರನ ಇಟ್ಕೊಂಡಿರಲ್ಲ, ಅಂಥವರು ಒಂದು 200-300 ಕಮ್ಮಿ ತೊಗೋತಾರೆ. ಕೆಲಸಗಾರನ ಇಟ್ಕೊಂಡು 4-5 ಜನನ ಅದರ ಅಂಗಡಿ ಬಾಡಿಗೆ ಕಟ್ಟಿ ಅವ್ರಿಗೆ ಸಂಬಳ ಕೊಟ್ಟು ಈ ಥರ ಈಗ ಅವರು ಒಂದು 500 ಲಾಭ ಸಿಕ್ಕಿ ಅಂತಲೇ ತಾನೇ ಮಾಡೋದು. ಸೊ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ. ಅದಕ್ಕೋಸ್ಕರ ನಾನು ರೇಟ್ನ ಹೇಳಲ್ಲ. ಅದು ಬಿಟ್ಟರೆ ಹೇಳಬಾರ್ದು ಅಂತೇನು ಇಷ್ಟು ಸೀಕ್ರೆಟ್ ಅಂತ ಇಲ್ಲ. ಈಗ ಹೊಸದು 3 ಸ್ಯಾರಿ ಇದೆ, ಲಕ್ಷ್ಮಿ ಗುಡ್ಸಿದ್ದು ಮತ್ತು ಮೈಸೂರು ಸಿಲ್ಕು ಮತ್ತು ಸಾಫ್ಟ್ ಸಿಲ್ಕು. ಗೌರಿ ಹಬ್ಬಕ್ಕೆ ಯಾವುದು ಉಟ್ಕೊಳ್ಳಿ, ವೆಡ್ಡಿಂಗ್ ಡೇಗೆ ಯಾವುದು ಉಟ್ಕೊಳ್ಳಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ಗಣೇಶ ಹಬ್ಬಕ್ಕೆ ಯಾವುದು ಉಟ್ಕೊಳ್ಳಿ, ಗೌರಿ ಹಬ್ಬಕ್ಕೆ ಯಾವುದು ಉಟ್ಕೊಳ್ಳಿ, ವೆಡ್ಡಿಂಗ್ ಡೇಗೆ ಯಾವುದು ಉಟ್ಕೊಳ್ಳಿ. 3 ಒಕೇಶನ್ ಇದೆ. 3 ಒಕೇಶನ್ಗೂ ನೀವು ನನಗೆ ಸಜೆಸ್ಟ್ ಮಾಡಿ ಆಯಿತಾ. ಈ ವಿಡಿಯೋ ಬೇಗ ಬಂದರೆ ನನಗೆ ತಿಳಿಸಿ ಆಯಿತಾ. ನಾನು ಕಾಯ್ತಾ ಇರ್ತೀನಿ ಆಯಿತಾ, ಮಿಸ್ ಮಾಡಬೇಡಿ ಆಯಿತಾ. ನಿಮ್ಮೆಲ್ಲರ ಕಮೆಂಟ್ ನನಗೆ ತುಂಬಾ ಮುಖ್ಯ, ನಾನು ಕಾಯ್ತಾ ಇರ್ತೀನಿ, ಯಾಕಂದರೆ ನಾನು ಕನ್ಫ್ಯೂಸಲ್ಲಿದ್ದೀನಿ. ಸೊ ಹಾಗಾಗಿ ನೀವು ಯಾರೇನು ಕಮೆಂಟ್ ಮಾಡ್ತೀರಾ ನೋಡೋಣ. ನಾನು ನಿಮ್ಮ ಕಮೆಂಟ್ನ ಬೇಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಇವ್ರು ಇಂಥವ್ರು ಸಜೆಸ್ಟ್ ಮಾಡಿದರು, ನನಗೆ ಈ ಸ್ಯಾರಿ ಉಟ್ಕೊಳ್ಳೋಕೆ ಹೇಳಿದ್ದಾರೆ ಅಂತ ಹೇಳಿ. ಓಕೆನಾ, ಕಾಯ್ತಾ ಇರ್ತೀನಿ, ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ಲವ್ ಯು ಜಾಸ್ತಿ, ಲಾಟ್ಸ್ ಆಫ್ ಲವ್. ಸ್ವಲ್ಪ ಹುಷಾರಾಗ್ಬಿಟ್ಟು ಇನ್ನೂ ಎನರ್ಜೆಟಿಕ್ ಆಗಿ ಗಂಟಲೆಲ್ಲ ಸರಿ ಮಾಡಿಕೊಂಡು ವ್ಲಾಗ್ಸ್ನ ಮಾಡ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಲವ್ ಯು. ಥ್ಯಾಂಕ್ ಯು.